ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ಈ ವಿಡಿಯೋ ಕೆಲವರಿಗೆ ಇಷ್ಟ ಆಗದೆ ಇರಬಹುದು, ಆದ್ರೆ ಸತ್ಯವನ್ನ ಕೇಳಲೇಬೇಕು. ಪ್ರಶ್ನೆ ನೇರವಾಗಿದೆ. ಮರಾಠಿ ಬರಲ್ಲ ಅನ್ನೋದ್ರಿಂದ ಯಾರನ್ನಾದ್ರೂ ಹೊಡಿಬಹುದಾ? ಭಾಷೆ ಹೆಸರಿನಲ್ಲಿ ಜನರನ್ನ ಬೆದರಿಸಬಹುದಾ? ಇದು ಭಾರತನಾ ಅಥವಾ ಯಾವುದೋ ಪ್ರಾಂತೀಯ ಗ್ಯಾಂಗ್ಗಳ ಆಡಳಿತನಾ? ಬಟ್ ಮಹಾರಾಷ್ಟ್ರದಲ್ಲಿ ನಡೀತಾ ಇರೋದು ಇದೇನೆ. ಭಾಷಾ ರಕ್ಷಣೆ ಹೆಸರಲ್ಲಿ ಭಯದ ರಾಜಕೀಯ ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಇವತ್ತು ಅಣ್ಣಾಮಲೈ ಅವರು ಲಿಟ್ರಲಿ ಸಿಟ್ಟಾಗ್ಬಿಟ್ಟಿದ್ರು. ಮುಂಬೈಗೆ ಕಾಲಿಡ್ತೀರಾ ಅಂತ ಬೆದರಿಕೆ ಹಾಕಿದವರಿಗೇನೆ ನಾನು ಮುಂಬೈಗೆ ಬರ್ತೀನಿ, ಏನ್ ಮಾಡ್ತೀರಾ ಅಂತ ಸವಾಲು ಹಾಕಿದ್ದಾರೆ. ಏನಿದು ವಿವಾದ? ಶುರುವಾಗಿದ್ದು ಹೇಗೆ? ಅಣ್ಣಾಮಲೈ ಯಾಕಷ್ಟು ಸಿಟ್ಟಾಗಿದ್ರು? ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ವಿವಾದ ಶುರುವಾದದ್ದು ಯಾವಾಗ? ತಮಿಳುನಾಡು ಬಿಜೆಪಿ ನಾಯಕ ಅಣ್ಣಾಮಲೈ ಅವರು ಮುಂಬೈಗೆ ಹೋಗ್ತಾರೆ. ಅಲ್ಲಿನ ತಮಿಳು ಸಮುದಾಯದ ಜೊತೆ ಮಾತನಾಡ್ತಾರೆ. ಹೀಗೆ ಮಾತಾಡುವಾಗ ಒಂದೇ ಒಂದು ಲೈನ್ ಬಂತು, ಬಾಂಬೆ ಈಗ ಅಂತಾರಾಷ್ಟ್ರೀಯ ನಗರವಾಗಿದೆ ಅಂತ. ಇದರ ಅರ್ಥ ಏನು? ಮುಂಬೈ ಮಹಾರಾಷ್ಟ್ರಕ್ಕೆ ಸೇರಿಲ್ಲ ಅಂತನಾ? ಖಂಡಿತ ಇಲ್ಲ. ಅವರು ಹೇಳೋಕೆ ಹೊರಟಿದ್ದೇ ಬೇರೆ. ಮುಂಬೈನಲ್ಲಿ ದೇಶದ ಎಲ್ಲಾ ಭಾಗದ ಜನರು ಇದ್ದಾರೆ. ವಲಸಿಗರು ಭಾಷಾ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಅವರ ಸಮಸ್ಯೆಗೂ ಗಮನ ಕೊಡಬೇಕು ಅಂತ. ಆದ್ರೆ ಅಪ್ಪನ ಹೆಸರು ಉಳಿಸದ ಮಕ್ಕಳು ಬಾಳಾ ಸಾಹೇಬ್ ಠಾಕ್ರೆ ಅವರ ಪುತ್ರ ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆ ಇಬ್ರು ಸೇರ್ಕೊಂಡು ಮಹಾರಾಷ್ಟ್ರ ವಿರುದ್ಧದ ಸಂಚು ಇದು ಅಂತ ಬಿಂಬಿಸ್ತಾರೆ. ಒಂದು ಮಾತನ್ನ ಹಿಡಿದುಕೊಂಡು ಇಡೀ ಮಹಾರಾಷ್ಟ್ರವನ್ನೇ ಒಡೆಯೋಕೆ ಹೊರಡ್ತಾರೆ. ಇದು ರಾಜ್ ಠಾಕ್ರೆ ಅವರ ಭಾಷೆಯ ಹೋರಾಟ ಆಗಿರಲಿಲ್ಲ, ಬದಲಿಗೆ ಓಟಿನ ಆಟ ಆಗಿತ್ತು. ಈಗ ಒಂದು ನೇರ ಪ್ರಶ್ನೆ, ರಾಜ್ ಠಾಕ್ರೆ ಅವರಿಗೆ ಮರಾಠಿ ಭಾಷೆಯ ಬಗ್ಗೆ ಇಷ್ಟು ಪ್ರೀತಿ ಇದ್ರೆ ಮರಾಠಿ ಶಾಲೆಗಳು ಯಾಕೆ ಮುಚ್ತಾ ಇವೆ? ಮರಾಠಿ ಯುವಕರಿಗೆ ಉದ್ಯೋಗ ಎಲ್ಲಿದೆ? ಈ ಪ್ರಶ್ನೆಗಳಿಗೆ ಅವರ ಹತ್ರ ಉತ್ತರ ಇಲ್ಲ. ಆದ್ರೆ ವೇದಿಕೆಯಲ್ಲಿ ಅವರ ರಕ್ತ ಕುದಿಯುತ್ತೆ. ಅಣ್ಣಾಮಲೈ ಅವರ ಮೇಲೆ ಅವಾಚ್ಯ ಶಬ್ದಗಳನ್ನ ಬಳಸ್ತಾರೆ. ವೋಟ್ ಬ್ಯಾಂಕಿಗಾಗಿ ಒಂದು ದೇಶವನ್ನ ಭಾಷೆ ಮತ್ತು ಸಂಸ್ಕೃತಿಯ ಹೆಸರಲ್ಲಿ ಒಡೆಯೋಕೆ ನೋಡ್ತಾರೆ. ರಾಜ್ ಠಾಕ್ರೆ ಭಾಷಣವನ್ನ ಒಮ್ಮೆ ಕೇಳಿ ಹೇಗಿತ್ತು ಅಂತ ಗೊತ್ತಾಗತ್ತೆ. काल परवाकडे कोणतरी एक तामिळनाडू बंद रसमलाई आली होती, तो सांगतो मुंबईचा आणि म्हणजे महाराष्ट्राचा संबंध काय? तुझाच काय संबंध आहे इथे याचा? यांच्यासाठीच माननीय बाळासाहेब बोलले होते, हटाव लुंगी आणि बजाव पुंगी. ರಸ್ಮಲೈ ಅಂದ್ರೆ ಅಣ್ಣಾಮಲೈ ಅವರು ಮುಂಬೈಗೆ ಬಂದಿದ್ರು, ಮುಂಬೈ ನಗರ ಅಲ್ಲ ಅಂತ ಹೇಳ್ತಾರೆ. ಅವರಿಗೂ ಮುಂಬೈಗೂ ಏನ್ ಸಂಬಂಧ? ಹಠಾವೋ ಲುಂಗಿ ಬಜಾವೋ ಪುಂಗಿ ಅಂತ ಹೇಳ್ತಾರೆ. ರಾಜ್ ಠಾಕ್ರೆ ಅವರ ಭಾಷೆ ಹೇಗಿದೆ ನೋಡಿ, ಆ ಪದ ಬಳಕೆ ಹೇಗಿದೆ ನೋಡಿ. ಬಾಳಾ ಸಾಹೇಬ್ ಠಾಕ್ರೆ ಯಾವತ್ತೂ ಅಧಿಕಾರಕ್ಕಾಗಿ ಇಂಥ ರಾಜಕೀಯ ಮಾಡಿರ್ಲಿಲ್ಲ. ಆದ್ರೆ ಮಕ್ಕಳಿಬ್ರು ತಾವೇ ಮೊದಲು ಹೊಡೆದಾಡ್ಕೊಂಡ್ರು. ಆದ್ರೆ ಈಗ ಅಧಿಕಾರಕ್ಕಾಗಿ ಮತ್ತೆ ಒಂದಾಗಿದ್ದಾರೆ. ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ವರ್ಷಗಳ ಕಾಲ ಒಟ್ಟಿಗೆನೇ ಇರಲಿಲ್ಲ, ಆದ್ರೆ ಈಗ ಒಟ್ಟಾಗಿದ್ದಾರೆ. ಕಾರಣ, ಏಕನಾಥ್ ಶಿಂಧೆ ಸರ್ಕಾರ ಬಲವಾಗಿದೆ, ಬಿಜೆಪಿ ಮಹಾರಾಷ್ಟ್ರದಲ್ಲಿ ಹಿಡಿತ ಸಾಧಿಸಿದೆ. ಇಲ್ಲಿ ಅಣ್ಣಾಮಲೈ ಅವರ ಮಾತಿನಲ್ಲಿ ತಪ್ಪೇನಿದೆ? ಮುಂಬೈ ಒಂದೇ ಭಾಷೆಯಿಂದ ನಿರ್ಮಿತವಾಗಿಲ್ಲ, ಒಂದೇ ಸಮುದಾಯದಿಂದ ಬೆಳೆದಿಲ್ಲ. ಹಾಗೆ ನೋಡಿದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಶಾರುಖ್ ಖಾನ್ ಹೊರಗಿನವರು, ಅನೇಕ ಕಲಾವಿದರು ಹೊರಗಿನವರೇ ಆಗಿದ್ದಾರೆ. ಇನ್ನು ವ್ಯಾಪಾರದಲ್ಲಿ ಗುಜರಾತಿಗಳಿದ್ದಾರೆ, ಮಾರ್ವಾಡಿಗಳು ಇದ್ದಾರೆ, ಟೆಕ್ನಿಕಲ್ ಕೆಲಸದಲ್ಲಿ ದಕ್ಷಿಣ ಭಾರತದವರು ಇದ್ದಾರೆ. ಅಂದ ಮೇಲೆ ಪ್ರಶ್ನೆ ಏನಿದೆ ಹೇಳಿ? ಇದನ್ನ ಇಟ್ಕೊಂಡು ಅಣ್ಣಾಮಲೈ ಅವರಿಗೆ ಓಪನ್ ಥ್ರೆಟ್ ಹಾಕ್ತಾರೆ, ಮುಂಬೈಗೆ ಬಂದ್ರೆ ಕಾಲು ಕತ್ತರಿಸ್ತೀವಿ ಅಂತ. ಅದಕ್ಕೆ ಈಗ ಅಣ್ಣಾಮಲೈ ಅವರು ಕೂಡ ಸವಾಲು ಹಾಕಿದ್ದಾರೆ, ಮುಂಬೈಗೆ ಬರ್ತೀನಿ, ಏನ್ ಮಾಡ್ತೀರಾ ನೋಡೋಣ ಅಂತ. ನಿಜ, ಬಾಳಾ ಠಾಕ್ರೆ ಅವರ ತತ್ವ ಇದಲ್ಲ. ಇದು ಬಾಳಾ ಠಾಕ್ರೆ ಅವರ ಶಿವಸೇನೆನೂ ಅಲ್ಲ. ಅವರು ಯಾವತ್ತೂ ದೇಶವನ್ನ ಒಡೆಯೋಕೆ ಹೋಗ್ಲಿಲ್ಲ, ಭಾಷೆ ಹೆಸರಿನಲ್ಲಿ ಹಲ್ಲೆ ಮಾಡಲಿಲ್ಲ. ಇವತ್ತು ಅವರ ಹೆಸರಿನಲ್ಲಿ ಅವರ ಮಕ್ಕಳು ನಡೆಸ್ತಾ ಇರೋದು ದ್ವೇಷ, ಮಾಡ್ತಿರೋದು ಭಾರತವನ್ನ ಒಡೆಯುವಂತಹ ಕೆಲಸ, ಜೊತೆಗೆ ಭಯದ ರಾಜಕೀಯ. ಮುಂಬೈ ಅನ್ನೋದು ಒಂದು ಕಾಡಿನಂತೆ, ಒಂದೇ ಮರ ಇದ್ರೆ ಅದು ಕಾಡಾಗಲ್ಲ, ವೈವಿಧ್ಯವೇ ಅದರ ಶಕ್ತಿ. ಅಣ್ಣಾಮಲೈ ಅವರು ಇದನ್ನೇ ಹೇಳಿದ್ರು. ಆದ್ರೆ ರಾಜಕೀಯ ಮಾಡೋಕೆ ಅದನ್ನ ಬೇರೆ ಥರಾನೇ ಬಳಸ್ಕೊಂಡ್ರು ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.